Praise the Lord. Hi everyone, welcome back to this next session on linear inequalities. Dear students, today in the previous video we have solved the exercise 6.2 problems. Today we're going to take the exercise 6.3. Note down all the problems are graphically solving problems. That is, ಈ ಎಕ್ಸಸೈಸಲ್ಲಿ ಬರುವಂಥ ಪ್ರಾಬ್ಲಮ್ಸು ಗ್ರಾಫ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಆದರೆ ಬಿಗಿನಿಂಗ್ನ ಒಂದು 3-4 ಪ್ರಾಬ್ಲಮ್ಸ್ ನಾನು ಗ್ರಾಫ್ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ಗ್ರಾಫ್ನ ಹೇಗೆ ಕವರ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು ಅನ್ನೋದನ್ನು ಶೀಟಲ್ಲೇ ತೋರಿಸಿ ಆಮೇಲೆ ದ ನೆಕ್ಸ್ಟ್ ಪ್ರಾಬ್ಲಮ್ಸ್ ಐ ಕ್ಯಾನ್ ಗೋ ಫಾರ್ ದಿ ಗ್ರಾಫ್. ಓಕೆ, ಸೊ ಕ್ವೆಶ್ಚನ್ ಹೇಗಿರುತ್ತೆ? ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್ ಗ್ರಾಫಿಕಲಿ. ಬರೆದಿಟ್ಕೊಳ್ಳಿ, ಯು ವಿಲ್ ಹ್ಯಾವ್ ಅ ಡೆಫಿನೆಟ್ 1 ಕ್ವೆಶ್ಚನ್ ಫಾರ್ 5 ಮಾರ್ಕ್ಸ್. ಸೊ ಇಲ್ಲಿ ಬರುವಂಥ ಕ್ವೆಶ್ಚನ್ಸು, ಸೊ ಇಟ್ಸ್ ಅ 5 ಮಾರ್ಕ್ ಕ್ವೆಶ್ಚನ್ಸ್. ಸೊ ಫಸ್ಟ್ ಕ್ವೆಶ್ಚನ್ ತೊಗೊಳ್ಳೋಣ. ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್. ಸೊ ಇನ್ಇಕ್ವಾಲಿಟೀಸ್ ಹೇಗಿದೆ? ಸಿಂಗಲ್ ಇನ್ಇಕ್ವಾಲಿಟೀಸ್ ಇದ್ದಾವೆ ಎರಡರಲ್ಲೂ. ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ದಿಸ್ ಇನ್ಇಕ್ವಾಲಿಟಿ ಕ್ಯಾನ್ ಬಿ ಇಕ್ವೇಟೆಡ್ ಆಸ್ ಈಕ್ವಾಲಿಟಿ ತೊಗೊಳಕ್ಕೆ ಹೋದರೆ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ಅ ಲೈನ್. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 3 ಇಸ್ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಸಿಮಿಲರ್ಲಿ ವೈ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 2 ತೊಗೊಂಡ್ರೆ ಇನ್ಇಕ್ವಾಲಿಟಿನ ಈಕ್ವಾಲಿಟಿ ಕನ್ವರ್ಟ್ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು 2 ಬರುತ್ತೆ. ದಿಸ್ ವಿಲ್ ಬಿ ಎನ್ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಅರ್ಥ ಆಗ್ತಿದೆಯಾ? ಸೊ ತುಂಬ ಸಿಂಪಲ್ಲಾಗಿ ಇದನ್ನು ನಾವು ಗ್ರಾಫ್ ಹಾಕ್ಬೋದು. ಆ್ಯಂಡ್ ಶೀಟಲ್ಲಿ ಐ ಮೇಡ್ ಇಟ್ ರೆಡಿ. ಓಕೆ, ಸೊ ಹೋಗ್ತಾ ನಾವು ಗ್ರಾಫಲ್ಲಿ ಮಾಡೋಣ. ಓಕೆ, ಈ ಥರ ಸಪ್ರೇಟ್ ಈಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀವಿ. ದಟ್ ಈಸ್ ಎಕ್ಸಸೈಸ್ 6.2. ಇವತ್ತು ವಿ ವಿಲ್ ಕ್ಲಬ್ ಈ ಎಕ್ಸಸೈಸಲ್ಲಿ ಯು ವಿಲ್ ಹ್ಯಾವ್ ಅ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಅಂದರೆ 2, 3, 4 ಕೂಡ ಒಂದು ಕ್ವೆಶ್ಚನಲ್ಲಿ ಯು ಮೇ ಹ್ಯಾವ್ 4 ಇನ್ಇಕ್ವಾಲಿಟೀಸ್ ಟು ಸಾಲ್ವ್ ಟುಗೆದರ್. ಓಕೆ, ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? ರೈಟ್, ಸೊ ಗ್ರಾಫ್ ಬರ್ಕೊಂಡಿದ್ದೀನಿ, ಶೀಟಲ್ಲೇ ಬರ್ಕೊಂಡಿದ್ದೀನಿ, ಬಟ್ ಹೋಗ್ತಾ ಗ್ರಾಫಲ್ಲಿ ಮಾಡ್ತೀವಿ. ಸ್ಕೇಲು ಬರ್ಕೊಳ್ಳಿ ಆದಷ್ಟು, ದಟ್ ವುಡ್ ಬಿ ಬೆಟರ್. ನಾವು ಲೆಟ್ ಮಿ ಡ್ರಾ ಅ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು 3. ಫಸ್ಟ್ ಹೇಳಿದ್ದೀನಿ ಎಕ್ಸ್ ಇಸ್ ಅ ಕಾನ್ಸ್ಟೆಂಟ್ ಈಸ್ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತೆ. ಎಕ್ಸ್ ಇಸ್ ಈಕ್ವಲ್ ಟು 3 ಪಾಯಿಂಟ್ ಬರುತ್ತೆ ಇಲ್ಲಿ. ಆ ಪಾಯಿಂಟಲ್ಲಿ ಡ್ರಾ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಗೊತ್ತಾಗ್ತಿದೆಯಲ್ಲ, ಕಾಣಿಸ್ತಿದೆಯಲ್ಲ? ನೀವು ನನ್ನ ಜೊತೆನೇ ಮಾಡ್ಬೋದು. ನಾವು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಕಲರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇನ್ ದಿ ಎಕ್ಸಾಮಿನೇಷನ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಿ ಕಲರ್ಸ್. Okay, so this is the line parallel to y-axis and the equation is x is equal to 3. Fine, ಅದರ equation ನೇಮ್ ಕೂಡ ಮಾಡಿ. ನೆಕ್ಸ್ಟ್ y is equal to 2. y2 ಎಲ್ಲಿದೆ? ಇಲ್ಲಿದೆ. ಸೊ y is equal to 2 is a line, straight line parallel to x-axis. ನೀವು ಸ್ಟ್ರೈಟ್ ಗ್ರಾಫಲ್ಲಿ ಹಾಕುವಾಗ ಯಾವುದೇ ಏನದು ಡೌಟ್ ಬರೋದಿಲ್ಲ, ಬಿಕಾಸ್ ಲೈನ್ ನೀಟಾಗಿ ಸ್ಟ್ರೈಟ್ ಆಗಿರುತ್ತೆ. ಇಲ್ಲಿ ಪ್ರಾಬಬ್ಲಿ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಸೊಟ್ಟ ಅಂತ ಕಾಣಿಸ್ಬೋದು, ಬಟ್ ಆ್ಯಕ್ಚುಲಿ ಐ ಆಮ್ ಡ್ರಾಯಿಂಗ್ ಇಟ್ ಸ್ಟ್ರೈಟ್ ಲೈನ್. ಓಕೆ, ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಈಸ್ ಅ ಲೈನ್ ವೈ ಈಸ್ ಈಕ್ವಲ್ ಟು. ಸೊ ಇದರ ಈಕ್ವೇಷನ್ ಆ್ಯಕ್ಚುಲಿ ಇದು ವೈ ಈಸ್ ಈಕ್ವಲ್ ಟು 2. ಗೊತ್ತಾಗ್ತಿದೆಯಾ? ಸೊ ಈಗ ಎರಡೂ ಲೈನ್ನ ಪ್ಲಾಟ್ ಮಾಡಿದ್ದೀನಿ. ಇವೆರಡೂ ಲೈನ್ನ ಸಾಲ್ವ್ ಮಾಡಿ ನನಗೆ ಕಾಮನ್ ರೀಜನ್ ಯಾವುದು ಅಂತ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಎರಡು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಥಿಕ್ ಲೈನ್ ಹಾಕಿದ್ದೀನಿ. ಇನ್ ಕೇಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಇದ್ದಿದ್ರೆ ಡಾಟೆಡ್ ಲೈನ್ ಹಾಕಬೇಕು. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಇಸ್ ಅ ಲೈನ್. ಇದು ಈಕ್ವೇಷನ್ ಇರೋದು ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ಸೊ ಈ ಲೈನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ರೈಟ್ ಹ್ಯಾಂಡ್ ಸೈಡ್ ಪೋರ್ಷನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಲೈನ್ ಸ್ಯಾಟಿಸ್ಫೈ ಮಾಡುವಂಥ ಪೋರ್ಷನ್ನು ರೈಟ್ ಹ್ಯಾಂಡ್ ಸೈಡ್. ಸೊ ದಯವಿಟ್ಟು ಯು ಕ್ಯಾನ್ ಶೇಡ್ ಇಟ್. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಅನ್ನೋ ಪೋರ್ಷನ್ನ ಈ ಕಡೆ ತೋರಿಸಿದ್ದೀನಿ. ನೆಕ್ಸ್ಟು y is equal to 2 is a line this, ಬಟ್ ಅವ್ನು ಕೊಟ್ಟಿರೋದು ಇನ್ಇಕ್ವಾಲಿಟಿ y is greater than 2. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ y is equal to 2. ಇದಕ್ಕಿಂತ ಬಿಲೋ ತೊಗೊಂಡ್ರೆ y will be less than 2. ಗ್ರೇಟರ್ ದೆನ್ 2 ಅಂದರೆ ಇದಕ್ಕಿಂತ ಅಬೌವ್ ತೊಗೊಳ್ಬೇಕು. ಓಕೆ, ಸೊ ಈ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಮಾಡುವಂಥ ರೀಸನು ಅಬೌವ್ ದಿಸ್. ಓಕೆ, ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಐ ಯೂಸ್ ಅ ಡಿಫ್ರೆಂಟ್ ಕಲರ್ ಆ್ಯಂಡ್ ಶೋ ದಿಸ್ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈಯಿಂಗ್ ಏರಿಯಾ. ರೈಟ್, ಸೊ ಈಗ ಈ ಎರಡು ಲೈನು ಇಟ್ ವಿಲ್ ಡಿವೈಡ್ ದ ಪ್ಲೇನ್ ಇಂಟು 4 ಪೋರ್ಷನ್ಸ್, 1, 2, 3 and 4. ಓಕೆ, ಸೊ ವೈ ಇರೋ ಪೋರ್ಷನ್ನು ಅಬೌವ್ ದಿಸ್, ಎಕ್ಸ್ ಇರೋ ಪೋರ್ಷನ್ ರೈಟ್ ಸೈಡ್ ಆಫ್ ದಿಸ್. ಸೊ ಇವೆರಡಕ್ಕೂ ಕಾಮನ್ ಆಗಿರೋ ರೀಜನ್ ಯಾವುದು ಅಂತಂದರೆ ಎರಡೂ ಲೈನ್ಸ್ ಇರುವಂಥ ಪೋರ್ಷನ್ ಯಾವ್ದು ಬರುತ್ತೆ? ದಿಸ್ ಪೋರ್ಷನ್. ಓಕೆ, ಸೊ ಈ ಪೋರ್ಷನಲ್ಲಿ ಬರೀ ವೈ ಇದೆ, ಈ ಪೋರ್ಷನಲ್ಲಿ ಎಕ್ಸು ಇಲ್ಲ, ವೈ ಇಲ್ಲ. ಈ ಪೋರ್ಷನಲ್ಲಿ ಬರೀ ಎಕ್ಸ್ ಇದೆ ಆ್ಯಂಡ್ ದಿಸ್ ಪೋರ್ಷನ್ ಕಂಟೈನ್ಸ್ ಬೋತ್ ಎಕ್ಸ್ ಆ್ಯಂಡ್ ವೈ. ಸೊ ದಿಸ್ ವಿಲ್ ಬಿ ಮೈ ಕಾಮನ್ ರಿಕ್ವೈರ್ಡ್ ರೀಜನ್. ಓಕೆ, ಸೊ I will shade this and call this as the required feasible region ಅಂತ, ಅಥವಾ ಕಾಮನ್ ರೀಜನ್ ಅಥವಾ feasible region ಅಂತ ಕರಿತೀವಿ. ಓಕೆ, ಸೊ ನಿಮಗೆ ಗೊತ್ತಾಗಲಿ ಅಂತ I'm going to shade this. So this colored or shaded region is the common region for both inequalities given.
ಓಕೆ, ಸೊ ದಿಸ್ ವಿಲ್ ಬಿ ದ ಕಾಮನ್ ಸೊಲ್ಯೂಷನ್ ಫಾರ್ ಬೋತ್ ದ ಇನ್ಇಕ್ವಾಲಿಟಿ. ಗೊತ್ತಾಗ್ತಿದೆಯಾ? ಸೊ ಈ ಥರ ನಾವು ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡ್ತೀವಿ. ಓಕೆ, ದೋ ದಿಸ್ ಇಸ್ ದ ಫಸ್ಟ್ ಕ್ವೆಶ್ಚನ್, ದ ಬೇಸಿಕ್ ಸಿಂಪಲ್ ಕ್ವೆಶ್ಚನ್. ಹೋಗ್ತಾ ಹೋಗ್ತಾ ವಿ ವಿಲ್ ಬಿ ಎನ್ಕೌಂಟರಿಂಗ್ ಸಮ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆರ್ ಈವನ್ ಡಿಫಿಕಲ್ಟ್ ಒನ್ಸ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ಟು ದಿ ಸೆಕೆಂಡ್ ಕ್ವೆಶ್ಚನ್. Coming to the second question, I have three inequalities: 3x plus 2y less than or equal to 12. Single inequality x is greater than or equal to 1, y is greater than or equal to 2. ಇದು ಡೈರೆಕ್ಟಾಗಿ ಸಿಗುತ್ತೆ. ಇದು ಒಂದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ರಿಮೆಂಬರ್ ಹೌ ವಿ ಡೂ ಇಟ್. ಸೊ ಟೇಕ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟಿ. 3x plus 2y is equal to 12 ಅಂತ ತಗೊಳ್ತೀವಿ. Take it as equation 1. Okay, so I'll put x is equal to 0. So x is equal to 0 ಹಾಕಿದ್ರೆ I will get 2y is equal to 12. Therefore y will be 12 by 2, that is 6 ಸಿಗುತ್ತೆ. Therefore the point A will be x is 0, y is 6. ಗೊತ್ತಾಗ್ತಿದೆಯಲ್ಲ? ಥ್ರೂ ಔಟ್ ನಾವು ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇನ್ ದ ಸೆಕೆಂಡ್ ಕೇಸ್ ಪುಟ್ y is 0. ಸೊ yಗೆ 0 ಹಾಕಿದ್ರೆ you will get 3x is equal to 12. Okay, therefore x would be 12 by 3. So 3 4s are 12 ಬರುತ್ತೆ. So x will be 4. ಕರೆಕ್ಟಾ? ಸೊ note it down. X is equal to, sorry, y is 6 and x is equal to 4. ಇದೇನು ರಿಕ್ವೈರ್ಡ್ ಇಲ್ಲ. I need a point. So point is x will be 4. ಹುಷಾರು, 0,4 ಬರೀಬಾರ್ದು ಬಿಕಾಸ್ ಇದು y ವ್ಯಾಲ್ಯೂ. ಸೊ ಇಟ್ ಇಸ್ 4,0. ಸೊ ಒಂದಿಕ್ಕೆ ಇನ್ಇಕ್ವಾಲಿಟಿ ಡ್ರಾ ಮಾಡೋಕ್ಕೆ ಪಾಯಿಂಟ್ಸೇ ಬೇಕು, ಯಾಕಂದರೆ ಇದು ಎರಡು ವೇರಿಯೇಬಲ್ ಇದೆ. ಇಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ದ ಸೆಕೆಂಡ್ ಇನ್ಇಕ್ವಾಲಿಟಿ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ಇದು I will get a line parallel to y axis. Take it as second equation. Third equation is y is equal to 2. And this is again a line parallel to x axis. So ಇವೆರಡಕ್ಕೂ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡುವಂಥ ಅವಶ್ಯಕತೆಗಳು ಇಲ್ಲ. ಓಕೆ, ಸೊ ಆಫ್ಟರ್ ದಿಸ್ ಯು ವಿಲ್ ಟೇಕ್ ಅ ಗ್ರಾಫ್ ಆ್ಯಂಡ್ ಒಂದು ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ಸ್ಕೇಲ್ ಬರ್ಕೊಂಡು ಫಸ್ಟ್ ವಿ ವಿಲ್ ಪ್ಲಾಟ್ ದಿ ಪಾಯಿಂಟ್ ಆ್ಯಂಡ್ ಡ್ರಾ ದಿ ಲೈನ್. Right, this is what we have seen it. So 0,6 andre point will be on y axis. This will be the point A, which is nothing but 0,6, and the point B is 4,0. This is the point B, which is nothing but 4,0. Okay, so ಎರಡು ಪಾಯಿಂಟ್ ಸಿಕ್ಕಾದ್ಮೇಲೆ let us join this point with a straight line. ಈ ಸ್ಟೂಡೆಂಟ್ಸ್ ಲೈನ್ ಡ್ರಾ ಮಾಡೋಕ್ಕಿಂತ ಮುಂಚೆ ಇನ್ಇಕ್ವಾಲಿಟಿ ಸ್ಟ್ರಿಕ್ಟ್ ಇದೆಯಾ ನೋಡಿ. ಸ್ಟ್ರಿಕ್ಟ್ ಇಲ್ಲ ಅಂದರೆ ಥಿಕ್ ಲೈನ್ ಡ್ರಾ ಮಾಡ್ಬೋದು. ಇನ್ ಕೇಸ್ ಸ್ಟ್ರಿಕ್ಟ್ ಇದ್ದರೆ ಡಾಟೆಡ್ ಲೈನ್ಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇನ್ಇಕ್ವಾಲಿಟಿ ಮಾಡಾಯಿತು. ಯು ಕ್ಯಾನ್ ಡ್ರಾ ದಿಸ್, ಯು ಕ್ಯಾನ್ ರೈಟ್ ದಿಸ್ ಇಕ್ವೇಷನ್ ನೇಮ್ ಸಮ್ವೇರ್. ರೈಟ್, ಸೊ ಐ ನೇಮ್ಡ್ ಇಟ್ ಇಯರ್. ನೆಕ್ಸ್ಟು ಯಾವುದಾರ ಒಂದು ಇಕ್ವೇಷನ್ ತಗೊಂಡು ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ 1 ಇಲ್ಲಿದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ವಿಲ್ ಬಿ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ನಾನು ಫಸ್ಟೇ ಹೇಳಿದ್ನಲ್ಲ, ಇಟ್ ವಿಲ್ ಬಿ ಅ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ನೀಟಾಗಿ ನೀವು ಡ್ರಾ ಮಾಡಿ. ಆ್ಯಂಡ್ ಅಗೈನ್ ಇಟ್ ಇಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಯು ವಿಲ್ ಗೆಟ್ ಅ ಥಿಕ್ ಲೈನ್. ದಿಸ್ ಇಸ್ ದ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಸೊ ಎಲ್ಲಾದರೂ ನೇಮ್ ಮಾಡಿ. ದಿಸ್ ಲೈನ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ಸಿಮಿಲರ್ಲಿ ಯು ಶುಡ್ ಡ್ರಾ ಅ ಲೈನ್ ವೈ ಇಸ್ ಈಕ್ವಲ್ ಟು 2. ರೈಟ್, ಸೊ ವೈ ಇಸ್ ಈಕ್ವಲ್ ಟು 2 ಇಲ್ಲಿದೆ. ಡ್ರಾ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಟ್ ವೈ ಇಸ್ ಈಕ್ವಲ್ ಟು 2. ನೀವು ಗ್ರಾಫಲ್ಲಿ ಮಾಡಬೇಕು ಇವೆಲ್ಲ. ಆ್ಯಕ್ಚುಲಿ ಗ್ರಾಫಲ್ಲಿ ಮಾಡುವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೈನ್ ಬರುತ್ತೆ. ಯು ನೀಡ್ ನಾಟ್ ವರಿ. ದಿಸ್ ಇಸ್ ವೈ ಈಸ್ ಈಕ್ವಲ್ ಟು 2. ಸೊ ಇಷ್ಟಾದಮೇಲೆ ಯು ಶುಡ್ ಫೈಂಡ್ ಔಟ್ ದಿ ಕಾಮನ್ ರೀಜನ್. ಓಕೆ, ರೈಟ್. ಸೊ ಈಗ ನೋಡ್ಕೊಳ್ಳಿ, 3x plus 2y ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇದು ಲೈನು. ಓಕೆ, ಈ ಲೈನ್ನ ಲೆಸ್ ದೆನ್ ಅಂದರೆ ಲೆಫ್ಟ್ ಸೈಡ್ ಆಗೋಯಿತು. ಸೊ ನೋಟ್ ಡೌನ್, ಈ ಲೈನ್ಗಿನ ರೈಟ್ ಸೈಡ್ ನನಗೆ ಬರೋದಿಲ್ಲ. ನನ್ನ ಪೋರ್ಷನ್ನು ದ ಲೆಫ್ಟ್ ಸೈಡ್ ಆಫ್ ದಿಸ್ ಲೈನ್. ಗೊತ್ತಾಗ್ತಿದೆ? ಸೊ ಇಲ್ಲಿಂದ ಹಿಡಿದು ಐ ಕ್ಯಾನ್ ಟೇಕ್ ಈ ಡೈರೆಕ್ಷನ್ ಮತ್ತು ಈ ಡೈರೆಕ್ಷನ್ ಪೂರ್ತಿ ರಿಕ್ವೈರ್ಡ್ ರೀಜನ್ ಈ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಮಾಡುತ್ತೆ. ಜೊತೆಗೆ ನಾವು ಟೇಕ್ ಅ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಇದು ಯಾವುದು ಲೈನು? ಇದು. ಓಕೆ, ದ ಇಕ್ವೇಷನ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 1 ಅಂತಂದರೆ ಈ ಪೋರ್ಷನ್ ಬರುತ್ತೆ. ಸೊ ಈ ಲೈನ್ನ ರೈಟ್ ಹ್ಯಾಂಡ್ ಸೈಡ್, ಪ್ಲೀಸ್ ನೋಟ್ ಮಾಡ್ಕೊಳ್ಬೇಕು, ಈ ಲೈನ್ನ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ, ಬಟ್ ಈ ಲೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತು. ನಾವು ಒನ್ ಮೋರ್ ಥಿಂಗ್, ಥರ್ಡ್ ಇಕ್ವೇಷನ್ ಚೆಕ್ ಮಾಡಬೇಕು. ವೈ ಈಸ್ ಈಕ್ವಲ್ ಟು 2. ಸೊ ವೈ ಈಸ್ ಈಕ್ವಲ್ ಟು 2 ಲೈನ್ ಇದು. ಐ ವಾಂಟ್ ವೈ ಈಸ್ ಗ್ರೇಟರ್ ದೆನ್ 2. ಸೊ ಈ ಪೋರ್ಷನ್ನು ವೈ ಈಸ್ ಲೆಸ್ ದೆನ್ 2. ಸೊ ವೈ ಈಸ್ ಗ್ರೇಟರ್ ದೆನ್ 2 ಅಂದರೆ ಈ ಲೈನ್ನ ಅಬೌವ್. ಓಕೆ, ಸೊ ಈಗ ನೀವು ಕಾಮನ್ ಏರಿಯಾ ಯಾವುದು ಅಂತ ಚೆಕ್ ಮಾಡಬೇಕು. ನೀವು 3-4 ಲೈನ್ ಇದ್ದಾಗ ಪ್ರತಿಯೊಂದಕ್ಕೂ ನೀವು ಶೇಡ್ ಮಾಡ್ತಾ ಹೋದರೆ ಗ್ರಾಫು ಕೆಟ್ಟೋಗುತ್ತೆ. ಇಟ್ ಲುಕ್ಸ್ ವೆರಿ ಡರ್ಟಿ. ಓಕೆ, ಸೊ ಮೇಕ್ ಶ್ಯೂರ್ ಯು ಯೂಸ್ ಯುವರ್ ಕಾಮನ್ ಸೆನ್ಸು. ಸ್ವಲ್ಪ ಅಲ್ಲಲ್ಲೇ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಅಬೌವ್ ದಿಸ್ ಲೈನ್ ಅಂದರೆ ಮುಗ್ದೋಯ್ತು, ಇಲ್ಲಿ ಯಾವುದು ಬರೋದೇ ಇಲ್ಲ. ಕರೆಕ್ಟಾ? ಸೊ ಇಫ್ ಇಟ್ ಈಸ್ ಅಬೌವ್ ದಿಸ್ ಲೈನ್, ದಿಸ್ ಪೋರ್ಷನ್ ಇಸ್ ಗಾನ್. ಓಕೆ, ರೈಟ್. ನೆಕ್ಸ್ಟು
ಈ ಬಿಲೋ ದಿಸ್ ಲೈನ್, ಯಾಕಂದರೆ 3x + 2y ಲೆಸನ್ ಅಂದರೆ ಈ ಪೋರ್ಷನ್ನು ಬರೋದಿಲ್ಲ, ಅರ್ಥವಾಗ್ತಿದೆಯಾ. ಆದರೆ ಇಲ್ಲಿರೋದು ಇವೆರಡು ಪೋರ್ಷನ್ ಅಷ್ಟೇ, ಯಾಕಂದರೆ ಈ ಲೈನ್ ಕೌಂಟ್ ಬರೋದಿಲ್ಲ. ಎಕ್ಸ್ನ ಡಿಸೈಡ್ ಮಾಡುತ್ತೆ ವಿಚ್ ವಿಲ್ ಬಿ ಮೈ ಕಾಮನ್ ಪಾಯಿಂಟ್. ಸೊ ಈ ಪೋರ್ಷನ್ನೇ ಕೆಳಗಡೆ ಬರೋದಿಲ್ಲ, ಈ ಪೋರ್ಷನಿನ ರೈಟಿಗೆ ಬರೋದಿಲ್ಲ. ಸೊ ಈ ಎರಡು ಪೋರ್ಷನಲ್ಲಿ ಲೈನ್ ಹೇಳುತ್ತೆ ಎಕ್ಸ್ ವಿಲ್ ಅಬೌಟ್ ಟು, ಅರ್ಥ ಆಗ್ತಿದೆ. ಸೊ ಎಕ್ಸ್ ಇಸ್ ಅಬೌಟ್ ಟು ಅಂದರೆ ಎಕ್ಸ್ನ ಲೆಫ್ಟಿಗೆ ಬರೋದಿಲ್ಲ, ಎಕ್ಸ್ನ ರೈಟಿಗೆ ಬರುತ್ತೆ. ಸೊ ಈ ಮೂರು ಸ್ಯಾಟಿಸ್ಫೈ ಮಾಡುವಂಥ ಕಾಮನ್ ಪೊಸಿಷನ್ ಯಾವುದಾಗುತ್ತೆ, ದಿಸ್ ಇಸ್ ದಿ ಪಾಯಿಂಟ್. ಸೊ ದಿಸ್ ರೀಜನ್ ಈಸ್ ಅಬೌವ್ y is equal to 2, highest more than x is equal to 1, and below 3x plus 2y is equal to 2. This will be my common region. So common region usually ನಾವು shade ಮಾಡ್ತೀವಿ. Okay students, so this will be my common region which will satisfy all the given 3 inequalities, linear inequalities. ಗೊತ್ತಾಗ್ತಿದೆಯಾ? ಸೊ ಈ ಥರ ಪ್ರಾಬ್ಲಮ್ಸ್ ನಾವು ಗ್ರಾಫ್ ಮೇಲೆ ಮಾಡೋದಾದರೆ ಡೆಫಿನೆಟ್ಲಿ ಇಟ್ ವುಡ್ ಬಿ ಅ 5 mark question. Okay, hope you are getting a clear picture of what graphical method is. Let's go to the third question. ಸೊ ಸೆಕೆಂಡ್ ಕ್ವೆಶನ್ಗೆ ಸಿಮಿಲರ್ ಇರುವಂಥ ಒಂದು ಕ್ವೆಶನ್ ತೊಗೊಂಡಿದ್ದೀನಿ. 5x + 4y <= 40, x is greater than or 2, y is greater than or equal to 3. ಓಕೆ, ಸೊ ಮೂರು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇಲ್ಲ, ಸೊ ಎಲ್ಲನೂ ಡಾಟೆಡ್ ಲೈನ್ ಬರೋದಿಲ್ಲ. ಓಕೆ, ಸೊ ಫಸ್ಟ್ ಈಕ್ವೇಷನ್ ಇಸ್ 5x + 4y is equal to 40 ಬರುತ್ತೆ. ಟೇಕ್ ಇಟ್ ಆಸ್ ಈಕ್ವೇಷನ್ 1. ಸೊ ಇಫ್ ಯು ಪುಟ್ x is equal to 0 ಡೈರೆಕ್ಟಾಗಿ ಮಾಡ್ತಾ ಹೋಗ್ಬೋದು. 4y 40 ಬರುತ್ತೆ, ಸೊ y will be 40/4, ಸೊ 4 10s are 40 ಬರುತ್ತೆ. ಓಕೆ, therefore the point A is nothing but 0, 10. Similarly, if you put y is equal to 0, y 0 ಹಾಕಿದ್ರೆ 5x will be 40 ಬರುತ್ತೆ, ಸೊ 5 8s are 40 ಬರುತ್ತೆ, ಸೊ x will be 8. ಓಕೆ, therefore the point B is nothing but x is 8, y is 0. ಗೊತ್ತಾಗ್ತಿದೆಯಾ? ಸೇಮ್ ಇದೇ ಪ್ರೋಸೆಸ್ ಎನಿವೇರ್ ನಾವು ತಗೊಳ್ಳೋದು. ನಾವು ದ ನೆಕ್ಸ್ಟ್ ಇನ್ಇಕ್ವಾಲಿಟೀಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇದೆ. ಇದನ್ನು ಈಕ್ವೇಷನ್ ಕನ್ವರ್ಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ, ಸೆಕೆಂಡ್ ಈಕ್ವೇಷನ್. ನೆಕ್ಸ್ಟ್ ವೈ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದೆ. ಈಕ್ವೇಷನ್ ಕನ್ವರ್ಟ್ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು 3 ಆಗುತ್ತೆ. ದಟ್ ಈಸ್ ಮೈ ಥರ್ಡ್ ಈಕ್ವೇಷನ್. ಸಿಂಗಲ್ ವೇರಿಯಬಲ್ ಇದ್ದಾಗ ಐ ನೀಡ್ ನಾಟ್ ಟೇಕ್ ಅ ಪಾಯಿಂಟ್, ಬಿಕಾಸ್ ಡೈರೆಕ್ಟ್ ನನಗೆ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಸಿಗುತ್ತೆ. ಓಕೆ, now I am plotting the points 0, 10. So 0, 10 and this is the point A, which is nothing but 0, 10, and the point B is here 8, 0. So B is 8, 0. So here at point 2 I got it. Next what I am going to do it is join the line using a straight line. ದಯವಿಟ್ಟು ನೀವು ಹೆಂಗೆ ಎಳಿಬಾರ್ದು. ಎಕ್ಸಾಮಲ್ಲಿ you have to use a scale and a pencil. Okay, here I am using different colors so that you would identify easily. ಬಟ್ ಎಕ್ಸಾಮಲ್ಲಿ ಯು ಆರ್ ನಾಟ್ ಸಪೋಸ್ ಟು ಯೂಸ್ ದ ಕಲರ್ಸ್. ಓಕೆ, ಸೊ ಲೈನ್ ಬರೆದಾದ್ಮೇಲೆ ಅದಕ್ಕೊಂದು ನಾಮಕರಣ ಮಾಡಿಬಿಡಿ, ಆದರೆ ಯಾರಿಗೂ ಸ್ವೀಟ್ ಕೊಡೋ ಅವಶ್ಯಕತೆ ಇಲ್ಲ. ಮೀನ್ಸ್ ರೈಟ್ ದ ನೇಮ್ ಆಫ್ ದಿ ಲೈನ್ 5x + 4y is equal to 40. ಇಲ್ಲೇ ಬೇಕಾದ್ರೆ ನೀವು ಮೆಂಟಲಿ ಫಿಕ್ಸ್ ಆಗ್ಬೋದು. 5x + 4y <= 40 ಇದೆ, ಸೊ ನನ್ನ ರೀಜನ್ ಬಿಲೋ ದಿಸ್ ಬಂದುಬಿಡುತ್ತೆ. ಗೊತ್ತಾಗ್ತಿದೆಯಾ? ಸಿಂಗಲ್ ಲೈನ್ ಹಾಕುವಾಗೆ ನೀವು ಪ್ಲ್ಯಾನ್ ಮಾಡಿಬಿಡ್ಬೋದು ಕಾಮನ್ ರೀಜನ್ ಯಾವ್ದು ಬರುತ್ತೆ ಅಂತ. ಓಕೆ, ಸೊ ಮೈ ರೀಜನ್ ಇಸ್ ಬಿಲೋ ದಿಸ್ ಲೈನ್. ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಇಸ್ ಈಕ್ವಲ್ ಟು 2 ಎಲ್ಲಿದೆ? ಈ ಪಾಯಿಂಟ್ ಬರುತ್ತೆ. ಸೊ ಈ ಪಾಯಿಂಟ್ಗೆ ಪ್ಯಾರಲಲ್ ಆಗಿ ಐ ಶುಡ್ ಡ್ರಾ ಅ ಲೈನ್, ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಡ್ರಾ ಅ ಲೈನ್, this is parallel to y axis and this line is x is equal to 2. So ನೆನ್ಪಿಟ್ಕೊಳ್ಳಿ, again x is greater than 2 ಬೇಕತ್ತೆ. ಸೊ ದಿಸ್ ಇಸ್ ದ ಲೈನ್ x is equal to 2, greater than ಅಂದರೆ ರೈಟ್ ಸೈಡ್ ಆಫ್ ದಿಸ್. ಸೊ ಈ ಲೈನ್ ಕೆಳಗಡೆ, ಈ ಲೈನ್ ರೈಟ್ ಹ್ಯಾಂಡ್ ಸೈಡ್. ಸೊ ಸಮ್ವೇರ್ ಇಲ್ಲೆಲ್ಲೋ ಬರುತ್ತೆ, ಆದರೆ ಇದನ್ನು ಹೇಳೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ಡ್ರಾ ಅನದರ್ ಲೈನ್ y is equal to 3. ಸೊ y 3 ಇಲ್ಲಿದೆ. ಲೆಟ್ ಮಿ ಡ್ರಾ ಲೈನ್ ಪ್ಯಾರಲಲ್ ಟು x axis. This will be a line. Okay, y is equal to 3. ಸೊ ಈ ಲೈನ್ಗಿನ ಬಿಲೋ ಅಂತ ತಗೊಂಡೆ, ಈ ಲೈನ್ಗಿನ ರೈಟ್ ಹ್ಯಾಂಡ್ ಸೈಡ್ ಅಂತ ತಗೊಂಡ್ರೆ, ಸೊ ಬಿಲೋ ದಿಸ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ ನನಗೆ ಈ 3 ಪೋರ್ಷನ್ ಇದೆ, 1, 2 and 3. ಬಟ್ ಈ ಲೈನ್ ಕೌಂಟ್ ಬರೋದಿಲ್ಲ. ಐ ಜಸ್ಟ್ ಹ್ಯಾವ್ 2 ಪೋರ್ಷನ್ಸ್. ಐದರ್ ದಿಸ್ ಇಸ್ ಕಾಮನ್ ಪೋರ್ಷನ್ ಅಥವಾ ದಿಸ್ ಇಸ್ ಕಾಮನ್ ಪೋರ್ಷನ್. ಆದರೆ ವೈ ಆಕ್ಸಿಸ್ ವಿಲ್ ಡಿಸೈಡ್. ಸೊ ಲೈನ್ ಇಸ್ y is greater than 3. This is the line y is equal to 3. ಕರೆಕ್ಟ್ ಅಲ್ವಾ? ಸೊ y is greater than ಅಂದರೆ ಮೇಲೆ ಬಂದುಬಿಡುತ್ತೆ. ಓಕೆ, ಸೊ ಈ ಲೈನ್ಗಿಂತ ಕೆಳಗಡೆ ಗಾಟ್ ಇಟ್. ಈ ಲೈನ್ಗಿಂತ ರೈಟ್ ಹ್ಯಾಂಡ್ ಸೈಡು ಮತ್ತು ಈ ಲೈನ್ಗಿಂತ ಅಬವ್ ಅಂತಂದರೆ ಅಗೇನ್ ಐ ಆಮ್ ಗೋನ್ ಟು ಗೆಟ್ ದ ಟ್ರಯಾಂಗಲ್ ಎಸ್ ದಿ ಕಾಮನ್ ರೀಜನ್. ಓಕೆ, ಮೆನಿ ಟೈಮ್ಸ್ ಹಿ ಹ್ಯಾಸ್ ಆಸ್ಕ್ಡ್ ದಿಸ್ ಕ್ವೆಶನ್ ಇನ್ ದ ಎಕ್ಸಾಮಿನೇಷನ್ ಫಾರ್ 5 marks.
ಓಕೆ, ವೆರಿ ಸಿಂಪಲ್ ಕ್ವೆಶನ್, ಈಸಿಲಿ ಸಾಲ್ವ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ಯುವರ್ ವರ್ಕ್ ಇಸ್ ವೆರಿ ನೀಟ್. ಓಕೆ, ಇದನ್ನು ನಾನು ನಿಮಗೆ ಶೀಟಲ್ಲಿ ತೋರಿಸ್ತಾ ಇದ್ದೀನಿ. ಯು ಹ್ಯಾವ್ ಟು ಡೂ ಇಟ್ ಇನ್ ಗ್ರಾಫ್. ನಿಮಗೆ ಗ್ರಾಫ್ ಶೀಟ್ ಕೊಡ್ತಾರೆ, ಯು ನೀಡ್ ನಾಟ್ ಟೇಕ್ ಇಟ್. ಓಕೆ, ಸೊ ಲೆಟ್ ಶೇಡ್ ದಿ ಕಾಮನ್ ರೀಜನ್. Right, sir. Here we got our common region which will satisfy all the three inequalities. ನಿಮ್ಗೇನಾದರೂ ಡೌಟ್ ಬರ್ಬೋದು, ಸರ್ ಬರೀ ಕಾಮನ್ ಶೇಡೆಡ್ ರೀಜನ್ ಕೊಟ್ಟರೆ ಸಾಕಾ, ಅಥವಾ ಈ ಲೈನ್ನ ಲೆಸ್ ದೆನ್, ಈ ಲೈನ್ನ ಗ್ರೇಟರ್ ದೆನ್ ಅಂತ ಫಸ್ಟ್ ಇಕ್ವೇಷನ್ನ ತೋರಿಸಿದ ಹಾಗೆ ಈ ಥರ ಪ್ರತಿಯೊಂದಕ್ಕೂ ಲೈನ್ ಹಾಕಿ ತೋರಿಸ್ಬೇಕಾ ಅಂತ ನೀವು ಡೌಟ್ ಇರ್ಬೋದು. ನಾಟ್ ನೀಡೆಡ್, ಕಾಮನ್ ರೀಜನ್ ಮಾತ್ರ ಹೇಳಿದರೆ ಸಾಕು. ದಿಸ್ ವಿಲ್ ಬಿ ದ ಸೊಲ್ಯೂಷನ್, ರಿಕ್ವೈರ್ಡ್ ಸೊಲ್ಯೂಷನ್ ವಿಚ್ ವಿಲ್ ಸ್ಯಾಟಿಸ್ಫೈ ಆಲ್ ದ ಗಿವನ್ inequalities, the system of inequalities. Okay, right, so this concludes this question. Moving on to the next one. So next one, inequalities ಎರಡೇ ಇದ್ದಾವೆ, both are equations, so you have to solve both the equations. So 2x plus y is equal to 6 ಅಂತ ಬರ್ಕೊಳ್ತೀನಿ, that will give my equation 1. So if I put x is equal to 0, so x 0 ಆಗೋಗುತ್ತೆ, directly I'll get y is equal to 6, correcta? Therefore the point A is 0, 6. Next to y 0 ಹಾಕಿ, if you put y as 0, 2x will be 6 ಇದ್ದಾಗ x will be 6 by 2. 6 by 2 ಏನು 3 ಬರುತ್ತೆ, ಕರೆಕ್ಟಾ? Therefore the point B is nothing but 3, 0. ಸೊ 2 ಪಾಯಿಂಟು ಒಂದು ಇಕ್ವೇಷನಿಂದ ಸಿಕ್ಕಾಯಿತು. ಓಕೆ, ನಾವು ಲೆಟ್ ಮಿ ಟೇಕ್ ದ ಸೆಕೆಂಡ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ಇಸ್ 3x plus 4y is equal to 12. Take it as equation 2. If I take x is equal to 0, x ಗೆ 0 ಹಾಕಿದ್ರೆ 4y is equal to 12 ಆಗುತ್ತೆ. ಸೊ y is equal to 12 by 4. ಸೊ 4 3s are 12 ಆಗುತ್ತೆ, ಕರೆಕ್ಟ್ ಅಲ್ವಾ? Therefore take this as point C, which is nothing but x is 0, y is 3. Okay, similarly next take y is 0, so 3x is equal to 12 ಬರುತ್ತೆ. So 3 4s are 12 ಬರುತ್ತೆ. So x would be 4. Therefore the point D is nothing but x is 4 and y is 0. So ಎರಡು ಇಕ್ವೇಷನ್ಗೆ ಎರಡು ಪಾಯಿಂಟ್ ಸಿಕ್ಕಾಯಿತು. ಆಫ್ಟರ್ ದಟ್ ವಿ ಗೋನ್ ಟು ಟೇಕ್ ಅ ಗ್ರಾಫ್, ಟೇಕ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ನೇಮ್ ಮಾಡ್ಕೊಳ್ಳಿ, ಪಾಯಿಂಟ್ನ ಪ್ಲಾಟ್ ಮಾಡಿ, ಆದಷ್ಟು ಸ್ಕೇಲ್ ಬರೀರಿ. ಓಕೆ, ನಾನು ಸ್ಕಿಪ್ ಮಾಡಿರ್ಬೋದು. ಇಟ್ ಈಸ್ ಆಲ್ವೇಸ್ ಗುಡ್ ಇಫ್ ಯು ರೈಟ್ ದ ಸ್ಕೇಲ್. ರೈಟಿಂಗ್ ದ ಸ್ಕೇಲ್ ಇಸ್ ವೆರಿ ಸಿಂಪಲ್. ಇಲ್ಲಿ ಒಂದೊಂದು ಸೆಂಟಿಮೀಟರ್ಗೆ ಏನು ತೊಗೊಂಡಿದ್ರು ಅದು ಬರೀಬೇಕು. ಸೊ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ವೈ ಆಕ್ಸಿಸು 1 ಸೆಂಟಿಮೀಟರ್ಗೆ 1 ತೊಗೊಂಡಿದ್ರಿ. ಡಿಪೆಂಡಿಂಗ್ ಅಪಾನ್ ದೀಸ್ ವ್ಯಾಲ್ಯೂಸ್, ಇಲ್ಲಿ ವ್ಯಾಲ್ಯೂಸ್ ನೋಡಿ ಡಿಸೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪಾಯಿಂಟ್ ಇಸ್ 0, 6 ವೈ ಆಕ್ಸಿಸ್ ಮೇಲೆ ಇರುತ್ತೆ. ದಿಸ್ ಇಸ್ ಪಾಯಿಂಟ್ ಎ 0, 6. ನೆಕ್ಸ್ಟು ಪಾಯಿಂಟ್ ಬಿ ವಿಚ್ ಇಸ್ 3, 0 ಆಗುತ್ತೆ, ಕರೆಕ್ಟಾ? ಸೊ ಇಷ್ಟಾದಮೇಲೆ ಡ್ರಾ ದಿಸ್ ಲೈನ್ ವಿತ್ ಅ ಥಿಕ್ ಲೈನ್. ಯಾಕೆ? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ಐ ವಿಲ್ ಡ್ರಾ ಅ ಥಿಕ್ ಲೈನ್. ಓಕೆ, ದಿಸ್ ಲೈನ್ ಇಸ್, ಲೈನ್ ಬರೆದ ತಕ್ಷಣ ಈ ಇಕ್ವೇಷನ್ ಬರೆದ್ಬಿಡಿ, ದಟ್ ಈಸ್ ಆಲ್ವೇಸ್ ಗುಡ್. ಸೊ 2x plus y is equal to 6 ಆಗುತ್ತೆ. ಓಕೆ, ಸೊ ಫಸ್ಟ್ ಲೈನು ರೆಡಿ ಆಯಿತು. ಸೊ ಇಲ್ಲೇ ಒಂದು ಐಡಿಯಾ ಇಟ್ಕೊಬಿಡಿ, ಏನಂತ, 2x plus y is equal to 6 ಲೈನ್ ಇದು, ಬಟ್ ಅವನು ಹೇಳ್ತಾ ಇರೋದು ಗ್ರೇಟರ್ ದೆನ್ 6. ಸೊ ಗ್ರೇಟರ್ ದೆನ್ 6 ಅಂದರೆ ಈ ಲೈನ್ಗಿಂತ ಮೇಲೆ ಬರುತ್ತೆ, ದ ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಾಮನ್ ರೀಜನ್ ಬರಲ್ಲ ಅಂತ ಫಿಕ್ಸ್ ಆಗೋಗ್ಬಿಡ್ಬೇಕು, ಬಿಕಾಸ್ ಐ ವಾಂಟ್ ಮೈ ರೀಜನ್ ರೈಟ್ ಸೈಡ್ ಆಫ್ ದಿಸ್. ಓಕೆ, ನೆಕ್ಸ್ಟು ಇನ್ನೊಂದು ಲೈನ್ ಬರೀಬೇಕು. ದಟ್ ಲೈನ್ ಇಸ್ 0, 3 ಅಂದರೆ ದಿಸ್ ಇಸ್ ಪಾಯಿಂಟ್ ಸಿ, which is nothing but 0, 3, and 4, 0 ಇಲ್ಲಿ ಬರುತ್ತೆ, the point D which is 4, 0. Okay, after this let me draw a line for here. Again I'm telling you dear students, ಇದನ್ನು ನೀವು ಗ್ರಾಫಲ್ಲೇ ಮಾಡಬೇಕಾಗುತ್ತೆ. ಎರಡು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇಲ್ಲ, ಸೊ ನಾನು ಥಿಕ್ ಲೈನ್ ಬರೀತಾ ಇದ್ದೀನಿ. ಓಕೆ, ನೆನ್ಪಿಟ್ಕೊಳ್ಳಿ, ನಾವು ಐ ಹ್ಯಾವ್ ಟು ಫೈಂಡ್ ಔಟ್ ಮೈ ಶೇಡೆಡ್ ರೀಜನ್, ದಟ್ ಈಸ್ ದ ಕಾಮನ್ ರೀಜನ್. ಸೊ 2 ಲೈನ್ ಬಂತು ಅಂದರೆ 4 ಪೋರ್ಷನ್ ಡಿವೈಡ್ ಆಯಿತು, 1, 2, 3 and 4. ಓಕೆ, ಸೊ ಈ ಲೈನ್ಗಿಂತ ದ ಇಕ್ವೇಷನ್ ಇಸ್ 2x plus y ಗ್ರೇಟರ್ ದೆನ್ 6 ಅಂದರೆ ಈ ಲೈನ್ ರೈಟ್ ಸೈಡ್ ಅಂದರೆ ಇಲ್ಲಿರಬೇಕು ಅಥವಾ ಇಲ್ಲಿರಬೇಕು. ನಾವು ವಾಟ್ ದ ಸೆಕೆಂಡ್ ಲೈನ್ ಸೇಸ್ 3x plus 4y is equal to 12 ಅಲ್ಲ, ಇದು ಲೆಸ್ ದೆನ್ 12. ಸೊ ಈ ಲೈನ್ ಇದೆಯಲ್ಲ, ಇದಕ್ಕಿಂತ ಲೆಫ್ಟ್ ಸೈಡ್ ಬೇಕು, ಮತ್ತು ಈ ಲೈನ್ನ ರೈಟ್ ಸೈಡ್ ಬೇಕು ಅಂತಂದರೆ ಲುಕ್ ಹಿಯರ್, ಇಲ್ಲೇ ನೋಡಿ, ಈ ಲೈನ್ನ ಬಿಲೋ ಅಂತಂದರೆ ಈ ಪೋರ್ಷನ್ ಬರುತ್ತೆ ಮತ್ತು ಈ ಪೋರ್ಷನ್ನು, ಬಟ್ ಈ ಲೈನ್ನ ಅಬವ್ ಅಂತಂದರೆ ದಿಸ್ ವಿಲ್ ಬಿ ದ ಕಾಮನ್ ಪೋರ್ಷನ್. ಬರೀ ಫಸ್ಟ್ ಆ್ಯಕ್ಸಿಸಲ್ಲಿ ತೊಗೋಬಾರ್ದು, ಫಸ್ಟ್ ಕ್ವಾಡ್ರೆಂಟಲ್ಲಿ ಇಟ್ ಮೇ ಗೋ ಥ್ರೂ ಔಟ್. ಸೊ ಈ ಪೋರ್ಷನ್ ಏನಿದೆ, ದಿಸ್ ವಿಲ್ ಬಿ ಮೈ ಕಾಮನ್ ಪೋರ್ಷನ್. ಗೊತ್ತಾಗ್ತಿದೆಯಲ್ಲ? ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್. ಯೂಸ್ ಅ ಕಾಮನ್ ಸೆನ್ಸ್. ಈ ಲೈನ್ಗಿಂತ ಅಬವ್ ಅಂದರೆ ಇರೋದು ಇವೆರಡೇ ಝೋನು, ಈ ಲೈನ್ಗಿಂತ ಬಿಲೋ ಅಂತಂದರೆ ಇದು ಬರೋದಿಲ್ಲ, ಇದು ಬರುತ್ತೆ.
Okay, so let us shade it and complete the solution. Right, so this will be my common region satisfying both given inequalities. Okay, so this completes the solution for this question. Let's move on to the next one. Here comes the next question. Since you are already familiar with the process, I will start the process directly. So 2x minus y is equal to 1 ಅಂತ ತಗೊಳ್ತೀನಿ. ಪ್ಲೀಸ್ ಬಿ ಕೇರ್ಫುಲ್. ಈ ಇನ್ಇಕ್ವಾಲಿಟಿಯಲ್ಲಿ ಎರಡು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ. ಸೊ ಲೈನ್ ಬರೆಯುವಾಗ ಡಾಟೆಡ್ ಲೈನ್ ಬರೀಬೇಕಾಗುತ್ತೆ. ಸೊ 2x minus y is equal to 1. Therefore, if I put x is equal to 0, xಗೆ 0 ಹಾಕಿದ್ರೆ minus y will be 1 ಬರುತ್ತೆ. Therefore, y will be minus 1 ಬರುತ್ತೆ. Please be careful in whenever equation has negative. Okay, therefore the point will be a is x is 0, y is minus 1. Okay, confuse ಆಗಬಾರ್ದು. ನೆಕ್ಸ್ಟು yಗೆ 0 ಹಾಕಿ, yಗೆ 0 ಹಾಕಿದ್ರೆ ಪ್ರಾಬ್ಲಮ್ ಏನಿಲ್ಲ. x is equal to 2x is equal to 1 ಬರುತ್ತೆ. ಸೊ 1 x will be 1/2. 1/2 ಬಂದರೆ ಹಾಗೆ ಇಡಿ, ಡೆಸಿಮಲಲ್ಲಿ ಇಡಕ್ಕೆ ಹೋಗಬೇಡಿ. ಓಕೆ, ಸೊ ದ ಪಾಯಿಂಟ್ b is nothing but half, 0. Okay, so first equation solve ಆಯಿತು. Let's take the second inequality. The second inequality is x minus 2y is equal to minus 1. ಇಲ್ಲೂ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ಸ್ ಇದ್ದಾವೆ, ಹುಷಾರಾಗಿ ಮಾಡಿ. Equation 2. If I put x is equal to 0, so xಗೆ 0 ಹಾಕಿದ್ರೆ minus 2y is equal to minus 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆದರೆ y will be nothing but 1/2. minus 1 by minus 2 ಆಗುತ್ತೆ. ಸೊ y 1/2 ಆಗುತ್ತೆ. The point C is nothing but x is 0, y is equal to 1/2. ಓಕೆ, ಗೊತ್ತಾಗ್ತಿದೆಯಲ್ಲ? ಹೋಪ್ ಐ ಆಮ್ ನಾಟ್ ಫಾಸ್ಟ್. ನೆಕ್ಸ್ಟ್ y is equal to 0 ಹಾಕಬೇಕು. ಸೊ ಇಫ್ ಐ ಪುಟ್ y is equal to 0, yಗೆ 0 ಹಾಕಿದ್ರೆ ಪೂರ್ತಿ ಇದಿರೋದಿಲ್ಲ. x is equal to minus 1 ಅಂತ ಡೈರೆಕ್ಟಾಗಿ ಸಿಗುತ್ತೆ. ಸೊ x will be minus 1. The point D is nothing but minus 1, 0. ಸೊ ಇಲ್ಲಿ ನೋಡ್ಬೋದು, ಎಕ್ಸ್ನ ಹೈಯೆಸ್ಟ್ ವ್ಯಾಲ್ಯೂ ಹಾಫು, ವೈನ ಹೈಯೆಸ್ಟ್ ವ್ಯಾಲ್ಯೂ ಕೂಡ minus 1. ಸೊ ದಟ್ ಮೀನ್ಸ್ ಆದಷ್ಟು 1 ಸೆಂಟಿಮೀಟರ್ಗೆ ಹಾಫ್ ಆಫ್ ಯೂನಿಟ್ಸ್ ತಗೊಳ್ಳೋದನ್ನು ನೋಡ್ಕೊಳ್ಳಿ. ಓಕೆ, ರೈಟ್. ಸೊ ನಾನು ನಿಮ್ಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಇಕ್ವೇಷನ್ x axis 1 centimeter is half unit, y axis is also 1 centimeter is equal to half unit. Okay, so ಏನು ತಗೊಂಡಿದ್ದೀನೋ ಐ ವಿಲ್ ರೈಟ್ ದ ಸ್ಕೇಲ್ ಫಾರ್ ದಿಸ್. ಸೊ ಎರಡು ಕಡೆ 1 ಸೆಂಟಿಮೀಟರ್ಗೆ ಹಾಫ್ ಯೂನಿಟ್ ತೊಗೊಂಡಿದ್ದೀನಿ. ಐ ಹ್ಯಾವ್ ರಿಟನ್ ಇಟ್. ನಾವು ಲೆಟ್ಸ್ ಪ್ಲಾಟ್ ದ ಪಾಯಿಂಟ್. ಎಕ್ಸ್ ಇಸ್ 0, ವೈ ಈಸ್ minus 1. ನೆನ್ಪಿಟ್ಕೊಳ್ಳಿ, ವೈ ನೆಗೆಟಿವ್ ಬರೋದು ನೆಗೆಟಿವ್ ವೈ ಆಕ್ಸಿಸ್ ಅಲ್ಲ. ದಿಸ್ ಈಸ್ ದ ಪಾಯಿಂಟ್. ಎಕ್ಸ್ ಇಸ್ 0 ಆ್ಯಂಡ್ ವೈ ಈಸ್ minus 1. ದ ಪಾಯಿಂಟ್ ಎ ಇಲ್ಲಿದೆ. ಆ್ಯಕ್ಚುಲಿ ಪ್ರತಿ ಸರಿ ಇಲ್ಲೇ ಇರಬೇಕಂತೇನಿಲ್ಲ, ನೆಗೆಟಿವ್ ಆ್ಯಕ್ಸಿಸ್ ಮೇಲೆ ಇರ್ಬೋದು. ನೆಕ್ಸ್ಟ್ ದ ಪಾಯಿಂಟ್ ಬಿ ಈಸ್ half, 0. ದಿಸ್ ಈಸ್ ದ ಪಾಯಿಂಟ್ ಬಿ which is nothing but x is half and y is 0. So join these 2 points and draw a line. And note it down, dear students, strict inequalities ಇದೆ. So I am going to take a dotted line for this. ಇದನ್ನು ನೀವು ಮರಿಬಾರ್ದು. ಇಲ್ಲಿ ನೀವು ಥಿಕ್ ಲೈನ್ ತೊಗೊಂಡ್ರಿ ಅಂತಂದರೆ you will be losing all your marks. Okay, so I got the line. Let me name it. And the line is 2x minus y is equal to 1 ಹಾಕಿದ್ದು. ಈಗ ನೆಕ್ಸ್ಟು C, point C is 0, half. So this is the point. X is 0 and y is half. So 0, half. Point C ಸಿಕ್ತು. Next to D is minus 1, 0. So x minus 1 ಎಲ್ಲಿ ಬರುತ್ತೆ? ಈ ಕಡೆ ಬರುತ್ತೆ. I can take this as point D, which is nothing but minus 1, 0. So ಇವೆರಡು ಪಾಯಿಂಟ್ನ let me draw it with a dotted line and stretch ಮಾಡ್ಕೊಳ್ಳಿ. ಆ್ಯಕ್ಚುಲಿ ಲೈನ್ ಇಲ್ಲಿಗೆ ನಿಮ್ಗೆ ಮುಗ್ದೋಯ್ತು. ಸ್ಟ್ರೆಚ್ ಮಾಡಬೇಕು so that it will cut this line. Okay, let us do that. ಸೊ ಲುಕ್ ಹಿಯರ್, ಇದು ಆ್ಯಕ್ಚುಲಿ ಕಟ್ ಮಾಡಬೇಕಂದ್ರೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ರೈಟಿಂಗ್ ಅ ಡಾಟೆಡ್ ಲೈನ್ ಜಾಯ್ನಿಂಗ್ ದೀಸ್ ಟು. ಓಕೆ, ರೈಟ್. ಸೊ ಇದು ಕಟ್ ಮಾಡಬೇಕಂದ್ರೆ ಬೆಟರ್ ಇದನ್ನು ಎಕ್ಸ್ಟೆಂಡ್ ಮಾಡಿ. ಸೊ ಇಫ್ ಯು ಎಕ್ಸ್ಟೆಂಡ್, ಈ ಥರ ಹೋಯಿತು. ಸೊ ಎರಡು ಲೈನ್ ಮೀಟ್ ಆಯಿತು ಅಂದರೆ ಇಟ್ ವಿಲ್ ಡಿವೈಡ್ ದ ಪ್ಲೇನ್ ಇಂಟು 4 ಈಕ್ವಲ್ 4 ಪಾರ್ಟ್ಸ್. 1, 2, 3, 4. ಅರ್ಥ ಆಗ್ತಿದೆ? ಇದು 1, 2, 3 ಮತ್ತು 4. ನೌ ಐ ಹ್ಯಾವ್ ಟು ಫೈಂಡ್ ಔಟ್ ಮೈ ಕಾಮನ್ ರೀಜನ್ ವಿಚ್ ವಿಲ್ ಸ್ಯಾಟಿಸ್ಫೈ ಬೋತ್ ದ ಇನ್ಇಕ್ವಾಲಿಟೀಸ್. Now let's start it.
ವೇರ್ ಇಸ್ ದ ಲೈನ್ 2x ಪ್ಲಸ್ ವೈ ಈಕ್ವಲ್ ಟು 1? ದಿಸ್ ಇಸ್ ದ ಲೈನ್ 2x ಪ್ಲಸ್ ವೈ ಈಕ್ವಲ್ ಟು 1. ಅದ್ರ ಜೊತೆ ಇರೋದು ಗ್ರೇಟರ್. ಸೊ ಈ ಲೈನ್ನ ಲೆಫ್ಟ್ ಸೈಡ್ ಗ್ರೇಟರ್ ಆಗುತ್ತೆ. ಐ ವಾಂಟ್ ದ ಪೋರ್ಷನ್ ರೈಟ್ ಆಫ್ ದಿಸ್. ಸೊ ರೈಟ್ ಆಫ್ ದಿಸ್ ಪೋರ್ಷನ್ ಅಂದರೆ ಇರೋದು ಎರಡೇ ಪೋರ್ಷನು, ಒಂದು ಇದು ಸ್ಮಾಲ್ ರೀಜನ್, ಇನ್ನೊಂದು ದಿಸ್ ಬಿಗ್ ರೀಜನ್. ಓಕೆ, ನಾವು ಕನ್ಸಿಡರ್ ದ ಸೆಕೆಂಡ್ ಇನ್ಇಕ್ವಾಲಿಟಿ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 1. ಓಕೆ, ಸೊ ಇದು ಇಲ್ಲಿದೆ, ಐ ವಾಂಟ್ ಲೆಸ್ ದೆನ್ -1. ಸೊ ಲೆಸ್ ದೆನ್ ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. ಅರ್ಥವಾಗ್ತಿದೆಯಾ? ಸೊ ಈ ಲೈನ್ನ ರೈಟ್ ಹ್ಯಾಂಡ್ ಸೈಡ್ ಮತ್ತು ಈ ಲೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ನಮಗೆ ಬರೋದು ದಿ ಸ್ಮಾಲ್ ರೀಜನ್ ವಿಚ್ ವುಡ್ ಬಿ ದ ಕಾಮನ್ ರೀಜನ್ ವಿಚ್ ಇಸ್ ಸ್ಯಾಟಿಸ್ಫೈಸ್ ದೀಸ್ ಬೋತ್ ಇನ್ಇಕ್ವಾಲಿಟೀಸ್. ಗೊತ್ತಾಗ್ತಿದೆಯಾ? ಲೆಫ್ಟ್ ಆಫ್ ದಿಸ್ ಲೈನ್, ರೈಟ್ ಆಫ್ ದಿಸ್ ಪರ್ಪಲ್ ಲೈನ್ ಆ್ಯಂಡ್ ಲೆಫ್ಟ್ ಆಫ್ ದಿಸ್ ಬ್ಲೂ ಲೈನ್ ಅಂದರೆ ದಿಸ್ ವಿಲ್ ಬಿ ಮೈ ಕಾಮನ್ ರೀಜನ್. ಗೊತ್ತಾಗ್ತಿದೆಯಾ? Right, let's shade it. Right, so we have shaded the required common region and thus that completes our work for this question. Okay na? Next ತಗೊಳ್ಳೋಣ. Right, let's take the next question. ಇದು ತುಂಬ ಈಸಿ ಕ್ವೆಶನ್, ಯಾಕಂದರೆ ಎಲ್ಲೂ ನೆಗೆಟಿವ್ಸ್ ಇಲ್ಲ ಅಂದರೆ ಹೆಚ್ಚು ಕಡಿಮೆ ಈಸಿ ಇರ್ತವೆ. ಸೊ ಫಸ್ಟ್ ಇನ್ಇಕ್ವಾಲಿಟಿ ಇಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6 ತೊಗೊಳ್ತೀನಿ. ಲೆಟ್ ಮಿ ಟೇಕ್ ಇಟ್ ಆಸ್ ಇಕ್ವೇಷನ್ 1. ಇನ್ನೊಂದು ಬ್ಯೂಟಿ ಏನಂತಂದರೆ ಎರಡು ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಅಲ್ಲ, ಸೊ ಥಿಕ್ ಲೈನ್ ಬರುತ್ತೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಇಕ್ವೇಷನ್ ಇದು. If I put x is equal to 0, directly I'll get y is equal to 6. Therefore, my point A will be 0, 6. Next, if I put y is equal to 0, directly I'll get x is equal to 6. Correct alva? Therefore, the point B will be 6, 0. So, this equation ಬೇಕಾಗಿರುವಂಥ ಎರಡು points, I got it. Now, taking the second equation is x plus y is equal to 4. Let me take it as equation 2. Again here you directly get, if I put x is equal to 0, then y will be 4. Therefore the point C is 0, 4. Next, if I put y is equal to 0, then x will be 4. Correct alva? Right. Therefore the point D is nothing but 4, 0. So ಎರಡು equationsಗೂ ಎರಡು ಪಾಯಿಂಟ್ಸ್ ತಗೊಂಡಾಗಿದೆ. XL maximum 6, YL maximum 6. So ಆದಷ್ಟು make sure you can take it this way. ಸಾರಿ ಸ್ಟೂಡೆಂಟ್ಸ್, ತುಂಬ ಎಡ್ಜಿಗೆ ಬಂದುಬಿಡ್ತು, ತೊಂದರೆ ಇಲ್ಲ, ವಿ ಕ್ಯಾನ್ ಪ್ಲಾಟ್ ಇಟ್. ಸೊ ಪಾಯಿಂಟ್ ಎ ಇಸ್ 0, 6. ದಿಸ್ ಈಸ್ ಮೈ ಪಾಯಿಂಟ್ ಎ ವಿಚ್ ಈಸ್ 0, 6. ನೆಕ್ಸ್ಟ್ ಪಾಯಿಂಟ್ ಬಿ ಇಸ್ 6, 0. ಸೊ ಎಕ್ಸ್ ಆ್ಯಕ್ಚುಲಿ ಇಲ್ಲಿದೆ. ದಿಸ್ ಈಸ್ ದ ಪಾಯಿಂಟ್ 6, 0 ಪಾಯಿಂಟ್ ಬಿ. ಓಕೆ, ಸೊ ಎರಡು ಪಾಯಿಂಟ್ನು ಜಾಯಿನ್ ಮಾಡೋಣ ಯೂಸಿಂಗ್ ಅ ಥಿಕ್ ಲೈನ್. ರೈಟ್, ಸೊ ಐ ಆಮ್ ಜಾಯ್ನಿಂಗ್ ಇಟ್. ಜಾಯಿನ್ ಮಾಡಾದಮೇಲೆ equation ಬರೆದ್ಬಿಡಿ. The equation of this line is x plus y is equal to 6. Okay, next ತಗೊಳ್ಳೋಣ. 0, 4 ಪಾಯಿಂಟ್ ಇಲ್ಲಿ ಬರುತ್ತೆ. I can take this point as C which is 0, 4 and ಇದು 4, 0 ಬರುತ್ತೆ. This is the point 4, 0. This is the point D. Okay, now let me join this one. Again I'm going to join it with a thick line because it is slack inequality. ಈಗ ಏನು ಸರ್ ಇದು ಹೀಗೆ ಬಂದ್ಬಿಡ್ತು, ಎರಡು ಲೈನ್ ಮೀಟ್ ಆಗೇ ಇಲ್ಲ. ಆ್ಯಕ್ಚುಲಿ ದೇ ಆರ್ ಪ್ಯಾರಲಲ್ ಲೈನ್ಸ್. ನೀವು ಸ್ಟ್ರೈಟ್ ಲೈನ್ಸಲ್ಲಿ ಚಾಪ್ಟರ್ ಆಲ್ರೆಡಿ ನೋಡಿದರೆ ಗೊತ್ತಾಗುತ್ತೆ. ಎಕ್ಸ್ ಆ್ಯಂಡ್ ವೈ ವೇರಿಯಬಲ್ ಸೇಮ್ ಇದ್ದಿತ್ತಂದರೆ ದೀಸ್ ಬೋತ್ ಆರ್ ಈಕ್ವೇಷನ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಆಗುತ್ತೆ. ಯು ಕ್ಯಾನ್ ಚೆಕ್ ದೆಮ್, ದ ಸ್ಲೋಪ್ಸ್ ಆರ್ ಈಕ್ವಲ್ ಹಿಯರ್. ಸೊ ಹೀಗಿದ್ರೂ ಕಾಮನ್ ರೀಜನ್ ಬರುತ್ತಾ ಬರಲ್ಲ ಅನ್ನೋ ಡಿಸಿಷನ್ಗೆ ಫಸ್ಟೇ ಬರಬಾರ್ದು. ಓಕೆ, ಲೆಟ್ ಮೀ ಚೆಕ್ ಇಟ್. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಲೈನ್ ಯಾವುದು? ಇದು. ರೈಟ್, ಸೊ ಐ ವಾಂಟ್ ದ ರೀಜನ್ ಲೆಸ್ ದೆನ್ ದಟ್. ಸೊ ಈ ಲೈನ್ನ ಲೆಸ್ ದೆನ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. ಗೊತ್ತಾಗ್ತಿದೆಯಾ? ಸೊ ಐ ವಾಂಟ್ ದಿಸ್ ಪೋರ್ಷನ್, ಈ ಲೈನ್ನ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆನಾ? ನೆಕ್ಸ್ಟು ದ ಸೆಕೆಂಡ್ ಲೈನ್ ಇಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಇದು ಐ ವಾಂಟ್ ಗ್ರೇಟರ್ ದೆನ್ ದಟ್. ಸೊ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ 4 ಅಂದರೆ ಈ ಲೈನ್ಗಿಂತ ಮೇಲೆ. ಗೊತ್ತಾಗ್ತಿದೆಯಾ? ಸೊ ಈ ಲೈನ್ಗಿಂತ ಕೆಳಗಡೆ ದ ಪೋರ್ಷನ್ ಬಿಲೋ ದಿಸ್ ಲೈನ್ ಆ್ಯಂಡ್ ದ ಪೋರ್ಷನ್ ಅಬೌವ್ ದಿಸ್ ಲೈನ್ ಅಂದರೆ ಈ ಒಂದು ಪ್ಯಾಸೇಜ್ ಏನಿದೆ, ದಿಸ್ ವಿಲ್ ಬಿ ಮೈ ಕಾಮನ್ ರೀಜನ್. ಗೊತ್ತಾಗ್ತಿದೆಯಲ್ಲ? ಪ್ರತಿ ಸರಿ ಲೈನ್ಸ್ ಮೀಟ್ ಆಗಬೇಕು ಅಂತೇನಿಲ್ಲ. ದೇ ಮೇ ನಾಟ್ ಮೀಟ್, ಬಟ್ ಸ್ಟಿಲ್ ಇಟ್ ಮೇ ಸ್ಯಾಟಿಸ್ಫೈ ದಿ ಇನ್ಇಕ್ವಾಲಿಟೀಸ್. ಗೊತ್ತಾಗ್ತಿದೆಯಲ್ಲ? ಸೊ ದ ಶೇಡೆಡ್ ರೀಜನ್ ವಿಲ್ ಬಿ ದಿಸ್ ಪೋರ್ಷನ್. ಓಕೆ, ಸೊ ಐ ಆಮ್ ಗೋನ್ ಟು ಶೇಡ್ ಇಟ್. ಕಲರ್ ಯೂಸ್ ಮಾಡೋದಿಲ್ಲ, ಬಟ್ ಇದನ್ನೇ ಯೂಸ್ ಮಾಡ್ತೀನಿ, ಪೆನ್ಸ್. ಓಕೆ, ಸೊ ದಿಸ್ ವಿಲ್ ಬಿ ಮೈ ಕಾಮನ್ ಶೇಡೆಡ್ ರೀಜನ್ ವಿಚ್ ವಿಲ್ ಸ್ಯಾಟಿಸ್ಫೈ ದೀಸ್ ಟು ಇನ್ಇಕ್ವಾಲಿಟೀಸ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿಗೆ ನಮ್ಮ ಈ ಕ್ವೆಶ್ಚನ್ನ ಕೆಲಸ ಮುಗೀತು. ಲೆಟ್ಸ್ ಟೇಕ್ ಅಪ್ ಒನ್ ಲಾಸ್ಟ್ ಕ್ವೆಶ್ಚನ್ ಆ್ಯಂಡ್ ದೆನ್ ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಸೆಷನ್.
Okay, students, I'm ready with your question. This is the fourth question in the exercise, I'm taking it now because ಇದನ್ನ ಆಗಲೇ ತೊಗೊಂಡಿದ್ರೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು. ಯಾಕೆಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಕ್ವೆಶ್ಚನ್ನು, ಇದುವರೆಗೂ ಮಾಡಿದ ರೀತಿ ಇಲ್ಲ. ಬಿಕಾಸ್ ರೈಟ್ ಹ್ಯಾಂಡ್ ಸೈಡ್ 0 ಇದ್ದರೆ ಇದನ್ನು ನಾವು ಬೇರೆ ಥರನೇ ಟ್ಯಾಕಲ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಸೊ ಒನ್ ನೋಟ್ ಏನು ಅಂತಂದರೆ, ಇಫ್ ದ ರೈಟ್ ಹ್ಯಾಂಡ್ ಸೈಡ್ ಈಸ್ 0 ಅಂದರೆ ಎಕ್ಸ್ ಮತ್ತು ವೈ ಬಿಟ್ಟು ಕಾನ್ಸ್ಟೆಂಟ್ ಟರ್ಮ್ 0 ಇದ್ದರೆ ದಿಸ್ ಲೈನ್ ವಿಲ್ ಪಾಸ್ ಥ್ರೂ ದಿ ಒರಿಜಿನ್. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಲೈನ್. ಅದಕ್ಕೆ ಇದನ್ನು ಇಲ್ಲಿವರೆಗೂ ಇಟ್ಕೊಂಡಿದ್ದೆ. ರೈಟ್. ಸೊ ಲೆಟ್ ಮಿ ಟೇಕ್ ದ ಫಸ್ಟ್ ಇನ್ಇಕ್ವಾಲಿಟಿ. ಐ ವಿಲ್ ಟೇಕ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 ತಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 1. ಸೊ ಡೈರೆಕ್ಟಾಗಿ ಸಿಗುತ್ತೆ. ಇಫ್ ಐ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಡೈರೆಕ್ಟ್ಲಿ ಐ ವಿಲ್ ಗೆಟ್ ವೈ ಈಸ್ ಈಕ್ವಲ್ ಟು 4 ಅಥವಾ. ಸೊ ದೇರ್ ಫಾರ್ ದ ಪಾಯಿಂಟ್ ಎ ಈಸ್ ನಥಿಂಗ್ ಬಟ್ 0, 4. Next, if I put y is equal to 0, I'll directly get x is equal to 4. Okay. Therefore, the point B is nothing but 4, 0. Now, my first inequality is solved. Now, going to the second inequality, ಇಲ್ಲಿ ಹುಷಾರಾಗಿ ನೋಡ್ಕೊಳ್ಬೇಕು. ಇಲ್ಲಿ ಪಾಯಿಂಟ್ಸ್ ತಗೊಳ್ಳೋಕೆ ಬರೋದಿಲ್ಲ. ಬಿಕಾಸ್ ಈಗ ಇಫ್ ಐ ಟೇಕ್ 2x ಮೈನಸ್ ವೈ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ಎರಡನೇ ಇಕ್ವೇಷನ್ ತಗೊಂಡ್ರೆ ಆ್ಯಕ್ಚುಲಿ ದಿಸ್ ಇಸ್ ನಥಿಂಗ್ ಬಟ್ ಇದನ್ನು ಈ ಥರ ಸಾಲ್ವ್ ಮಾಡ್ತೀರಿ. 2x ಈಸ್ ಈಕ್ವಲ್ ಟು ವೈ ಅಂತ. ಓಕೆ, ಸೊ ಈ ಥರ ರೈಟ್ ಹ್ಯಾಂಡ್ ಸೈಡ್ 0 ಇದ್ದರೆ ಮಾತ್ರ ವಿ ಆರ್ ಗೋನ್ ಟು ಯೂಸ್ ದ ಬಾಕ್ಸ್ ಮೆಥಡ್. ಬಾಕ್ಸ್ ಮೆಥಡ್ ಅಂತ ತೊಗೊಳ್ಬೋದು. ಬಾಕ್ಸ್ ಬೇಕಾದರೆ ಆಮೇಲೆ ಹಾಕೊಳ್ಳೋಣ. ಸೊ ಬಾಕ್ಸ್ ಯಾವ ಥರ ತೊಗೊಳ್ತೀವಿ? ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ. ಓಕೆ, ರೈಟ್. ಸೊ ಎಕ್ಸ್ಗೆ 0 ಹಾಕಿದ್ರೆ ಸಿ ವಾಟ್ ಹ್ಯಾಪನ್ಸ್. ಎಕ್ಸಿಗೆ 0 ಹೋಗಿದ್ರೆ 2 ಇಂಟು 0 ಈಸ್ 0, ದಟ್ ಈಸ್ ವೈ. ಗೊತ್ತಾಗ್ತಿದೆಯಾ? ರೈಟ್. ನಾವು ಎಕ್ಸ್ಗೆ 1 ಹಾಕಿದ್ರೆ 2 ಇಂಟು 1 ಇಸ್ 2, ದಟ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎಕ್ಸ್ಗೆ 2 ಹಾಕಿದ್ರೆ 2 ಇಂಟು 2 ಇಸ್ 4, ದಟ್ ಈಸ್ ದ ವ್ಯಾಲ್ಯೂ ಆಫ್ ವೈ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಇಷ್ಟೇ ಆ್ಯಕ್ಚುಲಿ ಸಾಕು. ಎಕ್ಸ್ಗೆ 3 ಹಾಕಿದ್ರೆ 2 3 6 ಆಗುತ್ತೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ವೈ. ಓಕೆ, ಸೊ ಇದೇ ಥರ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಇಫ್ ದ ಲೈನ್ ಇಸ್ ರೈಟ್ ಹ್ಯಾಂಡ್ ಸೈಡ್. ಅಂದರೆ ಕಾನ್ಸ್ಟೆಂಟ್ ಟರ್ಮು ರೈಟ್ ಹ್ಯಾಂಡ್ ಸೈಡು ಅಂತಲ್ಲ, ಕಾನ್ಸ್ಟೆಂಟ್ ಟರ್ಮ್ 0 ಇದ್ದರೆ ದ ಬ್ಯೂಟಿ ಆಫ್ ದಿಸ್ ಲೈನ್ ಇಸ್ ದಿಸ್ ಲೈನ್ ವಿಲ್ ಪಾಸ್ ಥ್ರೂ ದಿ ಆರಿಜಿನ್. ಯಾಕೆಂದರೆ ಎಕ್ಸ್ 0 ಇದ್ದಾಗ ವೈ 0 ಆಗುತ್ತೆ. ದಿಸ್ ಇಸ್ ದಿ ಆರಿಜಿನ್ 0, 0. ಗೊತ್ತಾಗ್ತಿದೆಯಾ? ನೀವು ಇಷ್ಟೇ ಬಿಡ್ಬೋದು, ಅಥವಾ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನೀವು ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಬಾಕ್ಸ್. ಐ ಮೀನ್ ಟು ಸೇ ಟೇಬಲ್ ಹಾಕೊಳ್ಳೋಣ ಇದನ್ನು. ಸೊ ಇದು ಈ ಥರ ಡಿಫ್ರೆಂಟ್ ಇದ್ದಿದ್ದಕ್ಕೋಸ್ಕರ ಐ ಟುಕ್ ಇಟ್ ದಿಸ್ ಕ್ವೆಶ್ಚನ್ ಆಸ್ ಅ ಲಾಸ್ಟ್ ಒನ್. ಓಕೆ, ಇನ್ನೂ ತುಂಬ ಕ್ವೆಶನ್ಸ್ ಎಕ್ಸಸೈಸಲ್ಲಿ 15 ಕ್ವೆಶನ್ ಇದೆ. ದ ರೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವಿ ಕ್ಯಾನ್ ಸಾಲ್ವ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಸೊ ಬಿಫೋರ್ ದಟ್ ಲೆಟ್ ಮಿ ಟೇಕ್ ಅ ಗ್ರಾಫ್ ಫಾರ್ ದಿಸ್. ರೈಟ್. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರ್ಕೊಂಡಿದ್ದೀನಿ. ಬೋತ್ ಹ್ಯಾವ್ ಟೇಕನ್ 1 centimeter is equal to 1 unit. ಓಕೆ, ರೈಟ್. ಫಸ್ಟ್ ಪಾಯಿಂಟ್ ಇಸ್ 0, 4. ದಿಸ್ ಇಸ್ ದ ಪಾಯಿಂಟ್ ಎ ವಿಚ್ ಇಸ್ 0, 4. ನೆಕ್ಸ್ಟ್ ಪಾಯಿಂಟ್ ಬಿ ವಿಚ್ ಇಸ್ 4, 0. ಇದು ಪಾಯಿಂಟ್ ಬಿ ಆಗುತ್ತೆ 4, 0. ರೈಟ್. ಸೊ ಪ್ಲೀಸ್ ಹುಷಾರಾಗಿ ಮಾಡಿ. ಈ ಈಕ್ವೇಷನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಸ್ಟ್ರಿಕ್ಟ್ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇದೆ. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಲೈನ್ ಯೂಸಿಂಗ್ ಥಿಕ್ ಲೈನ್. ಓಕೆ, ಸ್ಟ್ರೈಟ್ ಲೈನ್ನ ತೊಗೊಂಡು ಥಿಕ್ ಲೈನ್ ತೊಗೊಳ್ತೀನಿ ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಓಕೆ, ಈಗ ವೆರಿ ಇಂಪಾರ್ಟೆಂಟ್, ಇಲ್ಲಿವರೆಗೂ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎಕ್ಸ್ ಪ್ಲಸ್ ವೈ ಇದು ಈಕ್ವಲ್ ಟು 4. ಗ್ರೇಟರ್ ದೆನ್ 4 ಅಂದರೆ ಇದಕ್ಕಿಂತ ಮೇಲೆ ಬರೋ ಪೋರ್ಷನ್. ಓಕೆ, ಸೊ ದಿಸ್ ಇಸ್ ದ ಲೈನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4. ಸೊ ಮೈ ಪೋರ್ಷನ್ ಇಸ್ ಅಬೌವ್ ದಿಸ್, ಲೆಫ್ಟ್, ಬಿಲೋ ಬರಲ್ಲ, ಮೇಲೆಗಡೆ. ಓಕೆ, ಈ ಕ್ವೆಶ್ಚನ್ ಗ್ರಾಫಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ, ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಎಕ್ಸ್ 0 ಇದ್ದರೆ ವೈ 0 ಆಗುತ್ತೆ. ಸೊ ದಟ್ ಈಸ್ ದಿ ಆರಿಜಿನ್. ನೆಕ್ಸ್ಟ್ ಎಕ್ಸ್ 1 ಇದ್ದರೆ ವೈ 2 ಆಗುತ್ತೆ. ಸೊ ಎಕ್ಸ್ 1 ಇದ್ದಾಗ ವೈ 2 ಎಲ್ಲಿ ಬರುತ್ತೆ? ಯು ಹ್ಯಾವ್ ಟು ಪ್ಲಾಟ್ ದಿಸ್ ಪಾಯಿಂಟ್ ಕೇರ್ಫುಲ್ಲಿ. ಓಕೆ, ಸೊ ಎಕ್ಸ್ 1 ಇದ್ದಾಗ ವೈ 2 ಬರುತ್ತೆ. ನೆಕ್ಸ್ಟು ಎಕ್ಸ್ 2 ಇದ್ದಾಗ ವೈ 4 ಬರುತ್ತೆ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2, ಓಕೆ, ಯು ಕ್ಯಾನ್ ಥಿಂಕ್ ವೇರ್ ಇಸ್ ವೈ 4 ಇಲ್ಲಿ ಬರುತ್ತೆ. ಓಕೆ, ದಿಸ್ ಈಸ್ 2, 4 and this is 1, 2. This is 0, 0. ನಾವು ಈಗ ಏನು ಮಾಡ್ತೀವಿ ಅಂದರೆ ಲೆಟ್ ಅಸ್ ಜಾಯಿನ್ ದಿಸ್ ಪಾಯಿಂಟ್ಸ್ ಆ್ಯಂಡ್ ಮೇಕ್ ಅ ಲೈನ್. ಆ್ಯಂಡ್ ಪ್ಲೀಸ್ ಬಿ ಕೇರ್ಫುಲ್, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0 ಇದೆ. ದಟ್ ಮೀನ್ಸ್ ಐ ಹ್ಯಾವ್ ಟು ಜಾಯಿನ್ ದಿಸ್ ಲೈನ್ ವಿತ್ ಎ ಡಾಟೆಡ್ ಲೈನ್. ರೈಟ್. ಸೊ ಗ್ರಾಫಲ್ಲಿ ನೀವು ಹಾಕುವಾಗ ಕರೆಕ್ಟಾಗಿ ಬರುತ್ತೆ. ಯು ನೀಡ್ ನಾಟ್ ವರಿ. ಜಾಯಿನ್ ದಿಸ್ ಪಾಯಿಂಟ್ಸ್ ವಿತ್ ಎ ಡಾಟೆಡ್ ಲೈನ್ representing the points on this line are not valid to take for which will satisfy this equation ಅಂತ. ಡಿ ಸ್ಟೂಡೆಂಟ್ಸ್ ಇಲ್ಲಿಂದ ಹುಷಾರಾಗಿ ನೋಡ್ಕೊಳ್ಳಿ. ಯೂಶಲಿ
ರೈಟ್ ಹ್ಯಾಂಡ್ ಸೈಡ್ ಕೋಯಿಫಿಷಿಯಂಟ್ ಇದ್ದರೆ ಪ್ರಾಬ್ಲಮ್ ಏನಿಲ್ಲ. ಸೊ ದಿಸ್ ಈಸ್ ಎಕ್ಸ್ ಪ್ಲಸ್ ವೈ ಇಸ್ಕ್ವಲ್ ಟು 4. ಓಕೆ, ಗ್ರೇಟರ್ ದೆನ್ ಅಂದರೆ ಅಬೌವ್, ನಾನು ಆಗಲೇ ಹೇಳಿದೆ. ಸೊ ಇಲ್ಲಿರೋದು ಎರಡು ಪೋರ್ಷನ್, ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಒನ್. ಓಕೆ, ಸೊ ದಿಸ್ ಇಸ್ ದ ಲೈನ್ 2x ಈಸ್ ಈಕ್ವಲ್ ಟು y. ಓಕೆ, ರೈಟ್ ಹ್ಯಾಂಡ್ ಸೈಡ್ 0 ಬಂದಾಗ ನೀವು ಗ್ರೇಟರ್ ದೆನ್ ಲೆಸ್ ದೆನ್ ಅಂತ ಯೂಶಲಿ ತೊಗೊಳ್ಳೋ ಥರ ತೊಗೊಳಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ 2x ಮೈನಸ್ ವೈ ಇಸ್ ಈಕ್ವಲ್ ಟು 0 ಇದೆ, ಗ್ರೇಟರ್ ದೆನ್ ಅಂದರೆ ಈ ಕಡೆ ಅಂತ ಅಂದ್ಬಿಟ್ಟು ಇಲ್ಲಿ ಶೇಡ್ ಮಾಡಬಾರ್ದು. ಯಾಕಂದರೆ ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಏನು ಅಂತಂದರೆ ಯು ಶುಡ್ ನಾಟ್ ಬ್ಲೈಂಡ್ಲಿ ನೋಟ್ ಡೌನ್ ದಿ ರೀಜನ್. ಸೊ ಏನು ಮಾಡ್ತೀವಿ ಅಂತಂದರೆ ಎರಡು ಸೈಟಲ್ಲಿ ಯು ಜಸ್ಟ್ ಟೇಕ್ ಎನಿ ಒನ್ ಪಾಯಿಂಟ್. ಸೊ ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್, ಇಲ್ಲಿ ಗ್ರಾಫಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ 3, 2 x is 3 and y is 2. ಯೂಶ್ವಲಿ ನಾನೇನು ಮಾಡ್ತೀನಿ, ಅರ್ಥ ಆಗಲಿ ಅಂತ ಎರಡು ಸೈಟ್ ಇದೆ, ಇದರಲ್ಲಿ ನನ್ನ ಸೈಟ್ ಯಾವುದು ಅಂತ ತಿಳ್ಕೊಳ್ಬೇಕು. ಸೊ ಯಾವ ಈ ಸೈಟಲ್ಲಿರುವಂಥ ಒಂದು ತೆಂಗಿನ ಮರ ತೊಗೊಳ್ತೀನಿ. ಓಕೆ, ಸೊ ಈ ತೆಂಗಿನ ಮರ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋದಾದರೆ ಇದು ನನ್ನ ಸೈಟು. ಇನ್ ಕೇಸ್ ಇದಾಗೋದಿಲ್ಲ ಅಂತಂದರೆ ದಿಸ್ ವಿಲ್ ಬಿ ಮೈ ರೀಜನ್. ಬೇಕಾದ್ರೆ ಚೆಕ್ ಮಾಡೋಣ. ನಾವು ಲೆಟ್ ಮಿ ಚೆಕ್ 3, 2 ಇಲ್ಲಿ ಹಾಕಿದ್ರೆ. ಓಕೆ, ನಾವು ವಾಟ್ ಈಸ್ ನಾವು ಲೆಟ್ ಮಿ ಪುಟ್ ದಿಸ್. ಸೊ 2 into 3, okay, minus y value is 2. Okay, right. So now what is 3 2s are 6 ಆಗುತ್ತೆ. 6 minus 2 ಏನು? ಆ್ಯಕ್ಚುಲಿ ದಿಸ್ ಇಸ್ 4. ಇಸ್ ಇಟ್ ಗ್ರೇಟರ್ ದೆನ್ 0? ನನಗೆ ಗ್ರೇಟರ್ ದೆನ್ 0 ಬೇಕು, ಆದರೆ ಗ್ರೇಟರ್ ದೆನ್ 0 ಬರೋದಿಲ್ಲ. ಸೊ ಈ ತೆಂಗಿನ ಮರ ನನ್ನ ಸೈಟ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ಮೀನ್ಸ್ ದಿಸ್ ಈಸ್ ನಾಟ್ ಮೈ ಕಾಮನ್ ರೀಜನ್. ಓಕೆ, ಸೊ ದಟ್ ಮೀನ್ಸ್ ದಿಸ್ ಶುಡ್ ಬಿ ಮೈ ರೀಜನ್. ಓಕೆ, ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಇಲ್ಲೊಂದು ತೆಂಗಿನ ಮರ ತೊಗೊಳ್ತೀನಿ ನೋಡಿ. x is equal to 1, y is equal to 4 ಅನ್ನೋ ಪಾಯಿಂಟಲ್ಲಿ ಲೆಟ್ ಮಿ ಟೇಕ್ 1, 4. ಓಕೆ, ಸೊ ಈ ತೆಂಗಿನ ಮರ ಸ್ಯಾಟಿಸ್ಫೈ ಆಗುತ್ತೋ ನೋಡೋಣ. ಸೊ ಇಫ್ ಐ ಪುಟ್ 2 into 1 minus y ಅಂದರೆ 4. ಓಕೆ, ಸೊ ವಾಟ್ ಈಸ್ 2 into 1? 2 minus 4. 2 minus 4 is minus 2. ಓಕೆ, oh very sorry students, excuse me. Actually 4 greater than 0, correct. 4 is actually greater than 0. ಇಲ್ಲಿ ನಾನು ಸುಮ್ಮನೆ ನೀವು ರೆಫರೆನ್ಸಿಗೆ ತೊಗೊಂಡಿದ್ದು. ಈ ಪಾಯಿಂಟ್ ತೊಗೊಂಡ್ರೆ -2 ಬರುತ್ತೆ. -2 is actually not greater than 0, this is less than 0. ಸೊ ಇಲ್ಲಿರುವಂಥ ಪಾಯಿಂಟ್ is not satisfying my region, so this is my region. Okay, is it clear? So please note it down, just a small mistake. ರೈಟ್. ಸೊ ನಾನು ನಿಮಗೆ ಬ್ಲೈಂಡಾಗಿ ಹಾಕೋದನ್ನು ಹೇಳ್ಕೊಟ್ಟಿಲ್ಲ. ಸೊ 2x ಮೈನಸ್ ವೈ ಇಸ್ ಈಕ್ವಲ್ ಟು ವೈ ಇದು ಗ್ರೇಟರ್ ದೆನ್ ಅಂದರೆ ಈ ಪಾರ್ಟೇ ಬರುತ್ತೆ. ಡೌಟ್ ಬಂದರೆ ಹೇಳಿದ್ನಲ್ಲ, ತೆಂಗಿನ ಮರ ತೊಗೊಂಡು ಅಂದರೆ ಒಂದು ಪಾಯಿಂಟ್ ತೊಗೊಂಡು ಚೆಕ್ ಮಾಡಿ ಸ್ಯಾಟಿಸ್ಫೈ ಆಗುತ್ತಾ ಅಂತ. ಯಾಕೆ ಹೇಳ್ಕೊಟ್ಟೆ ಅಂತಂದರೆ ಆ್ಯಕ್ಚುಲಿ ಸೊ ಅಬೌವ್ ದಿಸ್ ಲೈನ್ ಆ್ಯಂಡ್ ರೈಟ್ ಆಫ್ ದಿಸ್ ಲೈನ್ ಅಂದರೆ ದಿಸ್ ವಿಲ್ ಬಿ ಮೈ ಕಾಮನ್ ರೀಜನ್. ಆದರೆ ಈ ಕ್ವೆಶ್ಚನ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೊಲ್ಯೂಷನ್ ತಪ್ಪಿದೆ. ಅವನು ಈ ಪೋರ್ಷನ್ನ ಕಾಮನ್ ರೀಜನ್ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಟ್ ಡೌನ್, ದೇರ್ ಇಸ್ ಅ ಮಿಸ್ಟೇಕ್ ದೇರ್. So kindly look here, this is the answer for the fourth question. Right. So above this line ಅಂದರೆ ಡೆಫಿನೆಟ್ಲಿ ಎರಡು ಪೋರ್ಷನ್ ಬರುತ್ತೆ. ಓಕೆ, ರೈಟ್ ಆಫ್ ದಿಸ್ ಲೈನ್ ಬರಬೇಕು. ನನ್ನ ಕಾಮನ್ ರೀಜನ್ ಇದಾಗಬೇಕು, ಬಟ್ ಅವ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿಸ್ತಾನೆ. ದಿಸ್ ಈಸ್ ರಾಂಗ್, ಪ್ಲೀಸ್ ನೋಟ್ ಇಟ್ ಡೌನ್. ಸೊ ಮೈ ಕಾಮನ್ ರೀಜನ್ ವಿಲ್ ಬಿ ದಿಸ್ ಪಾರ್ಟ್. ಓಕೆ, ಶೇಡ್ ಮಾಡ್ಕೊಳ್ಳಿ ಆ್ಯಂಡ್ ದಟ್ ವಿಲ್ ಕಂಪ್ಲೀಟ್ ದಿ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶ್ಚನ್. ರೈಟ್. ಸೊ ಗೊತ್ತಾಗ್ತಿದೆಯಲ್ಲ, ದಿಸ್ ವಿಲ್ ಬಿ ದ ಕಾಮನ್ ರೀಜನ್ ಆ್ಯಂಡ್ ದಿಸ್ ವಿಲ್ ಕಂಪ್ಲೀಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ಸ್. ರೈಟ್ ಸ್ಟೂಡೆಂಟ್ಸ್, ಎಕ್ಸಸೈಸ್ 6.3 6 ಕ್ವೆಶ್ಚನ್ಸ್ ನಾವು ಇವತ್ತು ಸಾಲ್ವ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ 1 ಎಕ್ಸ್ಟ್ರಾ ಕ್ವೆಶ್ಚನ್. ಇನ್ನು 9 ಕ್ವೆಶ್ಚನ್ಸ್ ಇದ್ದಾವೆ. ಆ 9 ಕ್ವೆಶ್ಚನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಸಾಲ್ವ್ ಇಟ್ ಯೂಸಿಂಗ್ ದ ಗ್ರಾಫ್ ಶೀಟ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟನ್ನ ನೀಟಾಗಿ ಕಲ್ತ್ಕೊಂಡು ಬನ್ನಿ. ಸೊ ದಟ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ 5 ಮಾರ್ಕ್ಸ್ ಕೇಳಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತವೆ ಪ್ರಾಬ್ಲಮ್ಸು. ಓಕೆ, ಸೊ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವೆಲ್. ಏನಾದರೂ ಡೌಟ್ ಇದ್ದರೆ ನೀವು ಟೀಚರ್ಸ್ ಕೇಳಿ, ಅದರ್ವೈಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಲೆಟ್ ಮೀ ನೋ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು ಔಟ್ ಇನ್ ವಿಚ್ ಎವರ್ ವೇ ಪಾಸಿಬಲ್. Well students, hope you have enjoyed this session and also learned how to plot it, the inequalities on the graph. And note ಮಾಡ್ಕೊಳ್ಳಿ, ಈ ಚಾಪ್ಟರ್ ಸೆಕೆಂಡ್ PUCಗೆ ತುಂಬ ಇಂಪಾರ್ಟೆಂಟ್. Okay, right. So let us meet you in the continued part of this video next time. Until then, take care. God bless you all and bye.